ಹಾಯ್ ಫ್ರೆಂಡ್ಸ್, ಇಂಪನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಈ ಎಲೆ ನೋಡ್ತಾ ಇದ್ದೀರಾ? ಈ ಎಲೆ ಯಾರಿಗೆ ಪರಿಚಯ ಇಲ್ಲ ಹೇಳಿ? ಎಲ್ಲರಿಗೂ ಪರಿಚಯ ಇದೆ. ಇದು ಬಾಳೆ ಎಲೆ. ಬಾಳೆ ಎಲೆ ಯಾಕೆ ಉಪಯೋಗ? ಬಾಳೆ ಎಲೆಯಲ್ಲಿ ನಾವು ಊಟ ಮಾಡ್ತೀವಿ. ಈ ಬಾಳೆ ಎಲೆಯಲ್ಲಿ ಕಡುಬು ಮಾಡ್ತೀವಿ ಅಲ್ವಾ? ಕಡುಬಿಗೆ ಬಾಳೆ ಎಲೆನ ಉಪಯೋಗ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಎಳೆಯದಾಗಿದೆಯಲ್ಲ ಬಾಳೆ ಎಲೆ. ಈ ಬಾಳೆ ಎಲೆ ಯಾಕೆ ತೋರಿಸ್ತಿದ್ದಾರೆ ಅಂದ್ಕೊಂಡ್ರಾ? ಹೌದು, ಈ ಬಾಳೆ ಎಲೆ ಉಪಯೋಗಿಸಿ ನಾನೊಂದು ನಿಮಗೆ ಡಿಶ್ ಹೇಳ್ಕೊಡ್ತೀನಿ. ಒಂದು ಸಿಹಿ ತಿಂಡಿ ಮಾಡೋದನ್ನು ಹೇಳ್ಕೊಡ್ತೀನಿ. ಏನು ಅಂಥೇಳಿ ನೋಡಿ. ನಾನು ಬೇರೆಯವರಿಂದ ಕಲ್ತಿದ್ದು ಈಗ ನಿಮಗೂ ನಾನು ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಈ ಎಳೆಯ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ದೇವಬಾಳೆ ಇರ್ಬೋದು, ಕಾಡುಬಾಳೆ ಇರ್ಬೋದು, ಮೈಸೂರು ಬಾಳೆ ಇರ್ಬೋದು, ಅದರದ್ದು ಎಲೆಗಳು ಯಾವುದೂ ಆಗುತ್ತೆ. ನಾನು ಒಂದು ಎಳೆಯಾಗಿ ಇರುವಂಥ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ. ಪೀಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ನೋಡ್ಕೊಳ್ಳಿ. ಬಾಳೆ ಎಲೆಯನ್ನು ತೊಳೆದು ಒರೆಸಿ ಈಗ ಪೀಸ್ ಮಾಡ್ತಾ ಇದ್ದೀನಿ. ಬಾಳೆ ಎಲೆಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ರಸ ತೆಕ್ಕೋಬೇಕು. ಕಟ್ ಮಾಡ್ಕೊಂಡಿರೋದನ್ನು ಮಿಕ್ಸಿ ಜಾರಿಗೆ ಹಾಕಿ ರಸ ತೆಕ್ಕೋಬೇಕು. ರಸ ತೆಕ್ಕುವಾಗ ಅರ್ಧ ಲೋಟ ನೀರನ್ನು ಬೆರೆಸಬೇಕು. ನೋಡಿ, ರಸ ತೆಕ್ಕೊಂಡು ಆಗಿದೆ, ಸೋಸಿ ಕೂಡ ಆಗಿದೆ. ಇದಕ್ಕೆ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನೋಡಿ, ನಾನು ಒಂದು ಸಣ್ಣ ಬಟ್ಟಲಲ್ಲಿ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇದನ್ನು ತೆಗೆದುಕೊಂಡಂಥ ರಸಕ್ಕೆ ಬೆರೆಸಬೇಕು, ಚೆನ್ನಾಗಿ ಕಲಿಸಬೇಕು. ನೋಡಿ, ಈ ರಸಕ್ಕೆ ಇಷ್ಟು ಕಾರ್ನ್ಫ್ಲವರು ಒಂದು ಬಟ್ಲಷ್ಟು ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಬೆರೆಸಬೇಕು. ನೋಡಿ, ಬೆರೆಸಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಹೌದಾ? ಈಗ ಬಾಣಲಿಗೆ ತುಪ್ಪ ಹಾಕಿ ಆಗಿದೆ. ಒಂದು 2-3 ಚಮಚ ತುಪ್ಪ ಸಾಕು. ಆಮೇಲೆ ಬಾಳೆ ಎಲೆದ್ದು ರಸ ತೆಕ್ಕೊಂಡಿರುವಂಥದ್ದು ಇದೆಯಲ್ಲ, ಅದನ್ನು ಇದಕ್ಕೆ ಬೆರೆಸುವಂಥದ್ದು. ಗ್ಯಾಸಿನ ಒಲೆ ಬೆಂಕಿ ಸ್ವಲ್ಪ ಸಣ್ಣದಾಗಿ ಇಟ್ಟಿರಬೇಕು, ಯಾಕಂದರೆ ಸುಟ್ಟು ಹೋಗ್ಬೋದು. ನಿಧಾನವಾಗಿ ಕಲಿಸ್ತಾನೇ ಇರಬೇಕು. ನೋಡಿ, ನಿಧಾನವಾಗಿ ಕಲಿಸ್ತಾ ಇರಬೇಕು. ಒಂದು ಲೋಟ ಸಕ್ಕರೆಯನ್ನು ಬೆರೆಸ್ಕೊಳ್ವ. ಕಾರ್ನ್ಫ್ಲವರು ಬಟ್ಲಲ್ಲಿ ತೊಗೊಂಡಿದ್ವಲ್ಲ, ಆ ಬಟ್ಲಲ್ಲೇ ಸಕ್ಕರೆಯನ್ನು ಹಾಕಬೇಕು. ನೋಡಿ, ನಿಧಾನವಾಗಿ ಹೀಗೆ ಸಣ್ಣ ಉರಿಲಿ ಕಲಿಸಬೇಕು. ಗಟ್ಟಿ ಆಗ್ತಾ ಬಂದಿದೆ. ಅದಕ್ಕೆ ಸ್ವಲ್ಪ ನಾವು ಏಲಕ್ಕಿ ಪುಡಿಯನ್ನು ಬೆರೆಸಬೇಕು. ಏಲಕ್ಕಿ ಪುಡಿ ಮಾಡುವಾಗ ಸಕ್ಕರೆಯನ್ನು ಹಾಕ್ಕೊಂಡ್ರೆ ಬೇಗ ಪುಡಿ ಆಗುತ್ತೆ. ಪುಡಿ ಹಾಕಿ ಆಗಿದೆ. ಎಷ್ಟು ಪರಿಮಳ ಬರ್ತಾಯಿದೆ ಏಲಕ್ಕಿದ್ದು. ಇದಕ್ಕೆ ಬೇಕಿದ್ದರೆ ದ್ರಾಕ್ಷಿ ಎಲ್ಲ ಹಾಕೋಬೋದು. ನಾನಿಲ್ಲಿ ದ್ರಾಕ್ಷಿ ಎಲ್ಲ ಹಾಕ್ತಾಯಿಲ್ಲ. ಹೀಗೆ ಬಾಣಲೆಯಿಂದ ಬಿಡ್ಕೊಳ್ಳೋ ತನಕ ಹೀಗೆ ಕಲಿಸ್ತಾ ಇರಬೇಕು. ಏಲಕ್ಕಿದ್ದು ಪರಿಮಳ ಬರ್ತಾಯಿದೆ. ತುಪ್ಪ ನಿಮಗೆ ಬೇಕಾದಷ್ಟು ಹಾಕೋಬೋದು, ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ನೋಡಿ, ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಈಗ ಇದು ಹಲ್ವಾ ಆಗಿದೆ. ನೋಡಿ, ಬಾಳೆ ಎಲೆಯ ರಸದಿಂದ ಮಾಡಿರುವಂತಹ ಹಲ್ವಾ. ಬಾಳೆ ಎಲೆ ದೇವ ಬಾಳೆ ಆದರೂ ಆಗುತ್ತೆ, ಕಾಡುಬಾಳೆ ಆದರೂ ಆಗುತ್ತೆ. ಅದರದ್ದು ತೆಗೆದುಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದನ್ನು ಫ್ಯಾನ್ ಅಡಿಗೂ ಇಡ್ಬೋದು, ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲೂ ಇಡ್ಬೋದು. ನಾನು ಚೆನ್ನಾಗಿ ಕಾಣಲಿ ಅಂಥೇಳಿ ಒಂದು 4 ಬಾದಾಮಿಯನ್ನು ತೊಗೊಂಡು ಅದನ್ನು ಅರ್ಧ ಪೀಸ್ ಮಾಡಿ ಈ ಥರ ಇಟ್ಟಿದ್ದೀನಿ. ಇದನ್ನು ತಣ್ಣಗಾಗಲಿಕ್ಕೆ ಇಡುವ. ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸಣ್ಣದಾಗಿ ಹೀಗೆ ಬಾದಾಮಿ ತುಂಡುಗಳೆಲ್ಲ ಇಟ್ಟಿದ್ದು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೋಬೋದು.
ನೋಡಿ ಎಷ್ಟು ಚೆನ್ನಾಗಾಗಿದೆ. ರುಚಿಗೆ ಸಮೇತ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ಎಳೆ ಬಾಳೆ ಎಲೆ ಇದ್ದರೆ ತುಂಬ ಒಳ್ಳೆಯದು. ಎಷ್ಟು ಚೆನ್ನಾಗಾಗಿದೆ. ಎಳೆ ಬಾಳೆ ಎಲೆ ರಸದಿಂದ ಮಾಡಿರುವಂಥ ಹಾಲ್ವಾ ತಯಾರಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.